ಆಗಮನ ಕಾಲದ ಮೊದಲನೆಯ ವಾರ ಸೋಮವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಕಫೆರ್ನೌಮ್ ಊರಿಗೆ ಬಂದಾಗ ಶತಾಧಿಪತಿಯೊಬ್ಬನು ಅವರನ್ನು ಎದುರುಗೊಂಡನು. ಪ್ರಭು, ನನ್ನ ಸೇವಕ ಮನೆಯಲ್ಲಿ ಪಾರ್ಶ್ವವಾಯು ರೋಗದಿಂದ ಹಾಸಿಗೆ ಹಿಡಿದಿದ್ದಾನೆ, ಬಹಳವಾಗಿ ನರಳುತ್ತಿದ್ದಾನೆ ಎಂದು ವಿನಂತಿಸಿದನು. ಯೇಸು, ನಾನೇ ಬಂದು ಅವನನ್ನು ಗುಣಪಡಿಸುತ್ತೇನೆ ಎಂದರು. ಅದಕ್ಕೆ ಆ ಶತಾಧಿಪತಿ, ಪ್ರಭುವೇ, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ತಾವು ಒಂದೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಸೇವಕ ಸ್ವಸ್ಥನಾಗುವನು. ಏಕೆಂದರೆ ನಾನು ಮತ್ತೊಬ್ಬರ ಕೈ ಕೆಳಗಿರುವವನು. ನನ್ನ ಅಧೀನದಲ್ಲೂ ಸೈನಿಕರಿದ್ದಾರೆ. ಅವರಲ್ಲಿ ಒಬ್ಬನಿಗೆ ನಾನು ಬಾ ಎಂದರೆ ಬರುತ್ತಾನೆ, ಇನ್ನೊಬ್ಬನಿಗೆ ಹೋಗು ಎಂದರೆ ಹೋಗುತ್ತಾನೆ. ಸೇವಕನಿಗೆ ಇಂಥದ್ದನ್ನು ಮಾಡು ಎಂದರೆ ಮಾಡುತ್ತಾನೆ ಎಂದನು. ಈ ಮಾತನ್ನು ಕೇಳಿದ್ದೇ ಯೇಸುವಿಗೆ ಅತ್ಯಾಶ್ಚರ್ಯವಾಯಿತು. ತಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಜನರನ್ನು ನೋಡಿ ಹೀಗೆಂದರು, ಇಂಥ ಗಾಢ ವಿಶ್ವಾಸವನ್ನು ನಾನು ಇಸ್ರಾಯೇಲ್ ಜನರಲ್ಲಿ ಕೂಡ ಕಾಣಲಿಲ್ಲವೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಪೂರ್ವ ಪಶ್ಚಿಮ ದಿಕ್ಕುಗಳಿಂದ ಅನೇಕ ಜನರು ಬಂದು ಅಬ್ರಹಾಮ, ಇಸಾಕ, ಯಾಕೋಬರ ಸಮೇತ ಸ್ವರ್ಗ ಸಾಮ್ರಾಜ್ಯದ ಹಬ್ಬದೂಟದಲ್ಲಿ ಭಾಗಿಗಳಾಗುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ಶ್ರೋತೃಗಳೇ, ಆಗಮನ ಕಾಲವನ್ನು ಆರಂಭಿಸಿದ್ದೇವೆ. ಆಗಮನ ಕಾಲದಲ್ಲಿ ನಾವು ಮಾಡಬೇಕಾಗಿರುವಂತಹ ಶ್ರೇಷ್ಠವಾದ ಕೆಲಸ ದೇವರ ಪ್ರಸನ್ನತೆಯನ್ನ ಅನುದಿನ ಅನುಕ್ಷಣ ಅರಿಯುವಂಥದ್ದು. ದೇವರು ನಮ್ಮೊಳಗಿದ್ದಾರೆ, ನಮ್ಮೊಡನೆ ಇದ್ದಾರೆ, ನಮ್ಮ ಸುತ್ತಮುತ್ತ ಇದ್ದಾರೆ. ಇಂತಹ ವಿಶ್ವಾಸದಿಂದ ನಾವು ಬಲಗೊಳ್ಳಬೇಕು. ಇಂದಿನ ಶುಭ ಸಂದೇಶದಿಂದ ನಮಗೆ ಸಿಗುವಂತಹ ಪ್ರೇರಣೆ, ದೈವಿ ವಾಕ್ಯದಲ್ಲಿ ಶಕ್ತಿ ಇದೆ. ದೇವರು ನಮ್ಮೊಂದಿಗೆ ದೈವಿ ವಾಕ್ಯದ ಮೂಲಕ ಜೀವಿಸುತ್ತಾರೆ. ದೇವರ ವಾಕ್ಯದಲ್ಲಿರುವಂತಹ ಸ್ಫೂರ್ತಿ ಚೈತನ್ಯದಿಂದ ನಮ್ಮೊಡನೆ ಸದಾ ಜೀವಿಸುತ್ತಾರೆ ನಮ್ಮ ದೇವರು. ಆ ಶತಾಧಿಪತಿಯ ಮಾತನ್ನ ಕೇಳಿ, ಪ್ರಭುವೇ, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ತಾವು ಒಂದೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಸೇವಕ ಸ್ವಸ್ಥನಾಗುವನು. ಆ ಶತಾಧಿಪತಿ ಯೇಸುವಿನಲ್ಲಿಗೆ ಬಂದಿರುವಂಥದ್ದು ತನಗಾಗಿ ಅಲ್ಲ, ತನ್ನ ಕುಟುಂಬಕ್ಕಾಗಿ ಅಲ್ಲ, ತನ್ನ ಸೇವಕನಿಗಾಗಿ. ಸೇವಕನಲ್ಲಿ ಆತನಿಗಿರುವಂತಹ ಪ್ರೀತಿ ವಿಶ್ವಾಸಾರ್ಹವಾದುದು. ಸೇವಕನಿಗಾಗಿ ಪ್ರಭುವಿನಲ್ಲಿ ವಿನಮ್ರತೆಯಿಂದ ಆತ ಕೇಳಿಕೊಳ್ಳುತ್ತಾನೆ. ಈ ಆಗಮನ ಕಾಲದಲ್ಲಿ ನಾವು ಸಹ ಇಂತಹ ಒಂದು ಮನೋಭಾವನೆ ಇಟ್ಟುಕೊಂಡರೆ ಎಷ್ಟು ಚೆನ್ನವಲ್ಲವೇ? ಪ್ರತಿಯೊಬ್ಬನನ್ನ ಒಬ್ಬ ವ್ಯಕ್ತಿಯನ್ನಾಗಿ ಗೌರವಿಸುವಂಥದ್ದು, ಪ್ರತಿಯೊಬ್ಬನಲ್ಲಿ ದೈವತ್ವವನ್ನು ಕಾಣುವಂಥದ್ದು, ಪ್ರತಿಯೊಬ್ಬನಿಗೂ ಗೌರವವನ್ನು ನೀಡುವಂಥದ್ದು ನಮ್ಮ ಸದ್ಗುಣವಾದರೆ ಆಗಮನ ಕಾಲ ಇನ್ನೂ ಹೆಚ್ಚು ಅರ್ಥಗರ್ಭಿತವಾಗುತ್ತದೆ. ಎರಡನೆಯದಾಗಿ ಆತನಲ್ಲಿ ಇರುವಂತಹ ವಿಶ್ವಾಸ. ಸ್ವಾಮಿ, ನೀವು ಒಂದೇ ಒಂದು ಮಾತು ಹೇಳಿದರೆ ಸಾಕು, ಆತ ಸ್ವಸ್ಥನಾಗುತ್ತಾನೆ. ಯಾಕಂದರೆ ನಾನು ಒಬ್ಬನ ಅಧೀನದಲ್ಲಿ ಕೆಲಸ ಮಾಡುತ್ತೇನೆ, ಆತ ಹೇಳಿದ್ದನ್ನೆಲ್ಲ ನಾನು ಮಾಡುತ್ತೇನೆ. ನನ್ನ ಅಧೀನದಲ್ಲೂ ಜನರಿದ್ದಾರೆ. ನಾನು ಬಾ ಎಂದಾಗ ಒಬ್ಬ ಸೇವಕ ಬರುತ್ತಾನೆ, ಹೋಗು ಎಂದಾಗ ಹೋಗುತ್ತಾನೆ. ನನ್ನ ಮಾತಿನಲ್ಲಿ ಇಷ್ಟೊಂದು ಶಕ್ತಿ ಇರುವಾಗ ನಿಮ್ಮ ಮಾತಿನಲ್ಲಿ ಅದಕ್ಕಿಂತ ಅಧಿಕವಾದ ಶಕ್ತಿ ಇದೆ. ಆದ್ದರಿಂದ ಇಲ್ಲಿಂದಲೇ ಹೇಳಿ ಸಾಕು, ಆತ ಗುಣ ಹೊಂದುತ್ತಾನೆ. ಎಂಥ ವಿಶ್ವಾಸ! ಆಗಮನ ಕಾಲದಲ್ಲಿ ನಮ್ಮ ವಿಶ್ವಾಸವು ಇಂತಾದರೆ ಎಷ್ಟು ಚೆನ್ನವಲ್ಲವೇ? ದೇವರ ವಾಕ್ಯದಲ್ಲಿ ಇಷ್ಟೊಂದು ಶಕ್ತಿ ಇದೆ, ನನಗೆ ಬೇಕಾದ ಎಲ್ಲವನ್ನು ಕೊಡುವಂತಹ ಶಕ್ತಿ ಅವರಲ್ಲಿದೆ. ಆದ್ದರಿಂದ ಅದನ್ನು ವಿಶ್ವಾಸಿಸಿ ನಾನು ಬಾಳುತ್ತೇನೆ ಎಂದು ನಾವು ಆಗಮನ ಕಾಲದಲ್ಲಿ ನಿರ್ಧಾರ ಮಾಡಿದ್ದೇ ಆದರೆ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ದೇವರನ್ನ, ಅವರ ಶಕ್ತಿಯನ್ನ ನಮ್ಮ ಜೀವನದಲ್ಲಿ ಕಾಣಲು ಸಾಧ್ಯವಾಗುತ್ತದೆ. ದೈವ ವಾಕ್ಯಕ್ಕೆ ನಮ್ಮ ಜೀವನದಲ್ಲಿ ಮನ್ನಣೆಯನ್ನು ನೀಡೋಣ. ದೈವ ವಾಕ್ಯಕ್ಕೆ ನಮ್ಮ ಜೀವನದಲ್ಲಿ ಮಣೆ ಹಾಕೋಣ. ಅವರನ್ನ ಸ್ವೀಕರಿಸೋಣ. ದೈವಿ ರೂಪದಲ್ಲಿರುವ ಪ್ರಭು ಯೇಸು ಕ್ರಿಸ್ತರು, ದೈವಿ ವಾಕ್ಯದಲ್ಲಿ ನಮ್ಮೊಂದಿಗಿರುವಂತಹ ಕ್ರಿಸ್ತರು ನಮ್ಮನ್ನ ನಮ್ಮೊಳಗಿಂದಲೇ ಪುನಶ್ಚೇತನಗೊಳಿಸಲಿದ್ದಾರೆ. ದೇವರ ವಾಕ್ಯ
ನಮ್ಮನ್ನು ಬಲಗೊಳಿಸುವಂತಹ ಸಾಧನ. ಆ ದೇವರ ವಾಕ್ಯದಲ್ಲಿ ವಿಶ್ವಾಸವಿರಿಸಿ, ಅರಿತು, ಪಾಲಿಸಿ ಧನ್ಯರಾಗೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.